ನಮ್ ಸುದ್ದಿ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನ ನೂತನ ರಾಜ್ಯಾಧ್ಯಕ್ಷರಾಗಿ ಕಲಬುರಗಿಯ ಹಜರತ್ ಖ್ವಾಜಾ ಬಂದೆ ನವಾಜ್ ದರ್ಗಾದ ಸಜ್ಜಾದ ನಶೀನ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಚಿತ್ರದುರ್ಗದ ಜನತೆ ಹಬ್ಬದಂತೆ ಆಚರಿಸಿದರು. सिद्धरामैया साहब जो है हमारे जो आर के सरदार साहब जो लीडर हैं, जो कांग्रेस के वास्ते इतना जो काम कर रहे हैं, ऐसे लीडर्स को पहचानने की जरूरत है. जो सच्चाई बोलने वाले ऐसे लीडर्स होना कांग्रेस में, ये बात बोलना चाहता हूँ. सिद्धरामैया साहब भी ना हमारे दल के जाने माने लीडर सरदार साहब को भी एक अच्छा एक अहदा देना, उनको एक चेयरमैन बनाना. ಚುನಾವಣೆ ಪ್ರಕ್ರಿಯೆ ಎಲ್ಲ ಮುಗಿದೋಗಿದೆ. ಅಲಿಬಾಬಾ ಅಂತ ಹೇಳಿ ಅವರು ಆಯ್ಕೆ ಆಗಿದ್ದಾರೆ. ಎಲ್ಲ ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ಅನ್ನುವಂಥದ್ದು ಒಂದು ನಮ್ಮ ಹಿರಿಯರು ದಾನ ಕೊಟ್ಟಿರುವಂಥ ಜಾಗಗಳು ಆಯಿತು, ಮತ್ತು ಕೆಲವು ಖಬ್ರಸ್ತಾನ್ಗಳು, ಮತ್ತು ಅದರಲ್ಲಿ ಸರ್ಕಾರನೂ ಕೂಡ ಖಬ್ರಸ್ತಾನ್ ಮಶಾಣಕ್ಕೆ ಒಂದು ಜಾಗವನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಸಾಮಾಜಿಕ ನ್ಯಾಯ ಕೊಡುವಂಥ ಆಲೋಚನೆ ಇರ್ತಕ್ಕಂಥ ಒಬ್ಬ ವಕ್ಫ್ ಬೋರ್ಡಿಗೆ ಅಧ್ಯಕ್ಷ ಆಗಬೇಕು ಅನ್ನುವಂಥದ್ದು ಎಲ್ಲ ಅಲ್ಪಸಂಖ್ಯಾತರು ಮುಸಲ್ಮಾನರು ಅದು ಭಾಳ ನಿರೀಕ್ಷೆ ಮತ್ತು ಆಸೆ ಇರುತ್ತೆ. ಅದರಲ್ಲಿ ಕಳ್ಳರು ಸುಳ್ಳರು ಈ ಸಂಸ್ಥೆಗೆ ಯಾರನ್ನು ಅಧ್ಯಕ್ಷರಾದರೆ ನಿಜಕ್ಕೂ ಅದು ಉದ್ಧಾರ ಆಗೋದಿಲ್ಲ. ಮತ್ತು ಅದು ತಿಳುವಳಿಕೆ ಇಲ್ಲದಂಗೆ ಮತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಒಂದು ಗೊಂದಲ ಸೃಷ್ಟಿಯಾಗುವಂಥ ಅದು ಮೂಲಗಳು ಕಾಣ್ತವೆ. ಯಾಕಂತ ಹೇಳಿದ್ರೆ ಅದಕ್ಕೆ ಬುದ್ಧಿವಂತರು ಇರಬೇಕು. ಎಲ್ಲ ಸಮಾಜ ಕಟ್ಕೊಂಡು ಮತ್ತು ಎಲ್ಲ ಮುಸಲ್ಮಾನರ ವಿಶ್ವಾಸಕ್ಕೆ ತಗೊಂಡು ಒಂದು ಆಸ್ತಿ ಅನ್ನೋದು ಅಲ್ಲ, ಅವರು ಎಲ್ಲ ದಾನ ಮಾಡುವಂಥ ವಕ್ಫ್ ಮಾಡುವಂಥ ಒಂದು ಆಸ್ತಿ ಆಗಿರುತ್ತದೆ. ಅದಕ್ಕೆ ನ್ಯಾಯಬದ್ಧವಾಗಿ ಸಾಮಾಜಿಕವಾಗಿ ಎಲ್ಲರಿಗೂ ಸರಿಸಮವಾಗಿ ಅದು ಪರಿಗಣಿಸಿ ಅದಕ್ಕೆ ಒಂದು ನ್ಯಾಯಬದ್ಧವಾಗಿ ಆಡಳಿತ ಮಾಡಿದರೆ ಎಲ್ಲ ಇದ್ದ ಯುವಕರು ಶಾಂತಿ ರೀತಿಯಿಂದ ಬದುಕ್ತಾರೆ. ಅದು ಇವತ್ತು ಈ ಚುನಾವಣೆ ಮೆಂಬರ್ ಆಯ್ಕೆ ಆಗಿದ ನಂತರ ಅಧ್ಯಕ್ಷರು ಯಾರು ಆಗಬೇಕು ಅನ್ನೋಂಥದ್ದು ಭಾಳ ಅತೀ ಗೊಂದಲ ಇತ್ತು. ಆ ಗೊಂದಲ ಇವತ್ತು ಸಂಪೂರ್ಣವಾಗಿ ಪೂರ್ಣಗೊಳಿಸಿದೆ ಸರ್ಕಾರ. ಮಾನ್ಯ ಈ ರಾಜ್ಯದ ಸಾಮಾಜಿಕ ನ್ಯಾಯ ಕೊಡುವಂಥ ಒಬ್ಬ ಏಕೈಕ ಮುಖ್ಯಮಂತ್ರಿಗಳು ಅವರ ಆಲೋಚನೆಯಿಂದ ಒಬ್ಬ ಒಳ್ಳೆ ಆಡಳಿತ ಮಾಡುವಂಥವ್ರಿಗೆ ಆಯ್ಕೆ ಮಾಡಿ ಇವತ್ತು ಅಲಿಬಾಬಾ ಅನ್ನುವಂಥವ್ರಿಗೆ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಇವತ್ತು ನಮ್ಮ ಯುವಕರು ಸೈಫುಲ್ಲಾ, ಜಬಿ, ಜಾಕೀರ್, ರಿಯಾಜ್ ಇವರೆಲ್ಲರೂ ಬಂದು ನನಗೆ ಇವಾಗ ಹೇಳಿದ್ರು. ಹೇಳಿ ಸಂತೋಷನೂ ಕೂಡ ಹಂಚ್ಕೊಂಡ್ರು. ಇದೆಲ್ಲ ಅಣ್ಣ ಇವತ್ತು ಇದು ನಿಜಕ್ಕೂ ಇವತ್ತು ಇಷ್ಟೆಲ್ಲ ಆಗಬೇಕು ಅಂತ ಹೇಳಿದ್ರೆ ಒಂದು ಮೂಲ ನೀವೇ ಕಾರಣ ಅಂತ ಹೇಳಿ ನನಗೆ ಹೇಳ್ಕೊಂತಿದ್ದಾರೆ ಇವರು. ಆದರೂ ಕೂಡ ನಾನು ಮೂಲ ಕಾರಣಕ್ಕಿಂತ ಸಮಾಜ ಯಾವ ರೀತಿ ಶಾಂತಿ ರೀತಿಯಿಂದ ಬದುಕಬೇಕು ಅನ್ನೋವಂಥದ್ದು ನನ್ನ ಮೊದಲಿಂದೊಂದು ಆಲೋಚನೆ. ಯಾವತ್ತೂ ಕೂಡ ನಾನು ಈ ಬೋರ್ಡು, ಈ ವಕ್ಫ್ ಬೋರ್ಡು ಸಂಸ್ಥೆಗಳಲ್ಲಿ ಯಾವತ್ತೂ ಕೂಡ ನಾನು ಇನ್ವಾಲ್ವ್ಮೆಂಟ್ ನನ್ನ ಜೀವನದಲ್ಲಿ ಕೂಡ ಆಗಿಲ್ಲ. ಈ ಸತಿ ನಾನು ನೇರವಾಗಿ ನಾನು ಒಬ್ಬ ಕಳ್ಳರು ಸುಳ್ಳರಿಗೆ ಆಗಬಾರ್ದು, ಒಂದು ಮೋಸ ವಂಚನೆ ಮಾಡುವಂಥವ್ರಿಗೆ ಆಗಬಾರ್ದು. ಏನು ಸರ್ಕಾರದಿಂದ ಅನುದಾನಗಳು ಬರ್ತಾವೋ ಬೋರ್ಡಿಂದ, ಮೈನಾರಿಟೀಸ್ ಫಂಡ್ ಅಂತ ಬರುತ್ತೋ ಅದೆಲ್ಲ ಸಂಪೂರ್ಣವಾಗಿ 100ಕ್ಕೆ 100 ಆ ಬಡವರು ಪಾಲಿಗೆ ಸೇರಬೇಕು ಅನ್ನೋ ಉದ್ದೇಶದಿಂದ ನಾನು ಇಂಥ ಕಳ್ಳರಿಗೆ ಸುಳ್ಳರಿಗೆ ದೂರ ಇಟ್ಟು ಒಂದು ಒಳ್ಳೆಯವ್ರಿಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತೆಲ್ಲರಿಗೂ ಸಹಾಯ ಮಾಡಿದ್ದೆ.
ಆ ಸಹಾಯ ಇವತ್ತು ಒಳ್ಳೆ ಒಂದು ಆಯ್ಕೆ ಆಗಿದೆ ಅನ್ನುವಂಥದ್ದು ಹೇಳಿ, ನಾನು ನಿಮ್ಮ ಮೀಡಿಯಾದವರಿಗೆ ಒಂದು ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ವಕ್ಫ್ ಬೋರ್ಡು ಒಂದು ಶಾಂತಿ ರೀತಿ ಕಾಪಾಡುವಂಥ ಸಂಸ್ಥೆ ಆಗಲಿ ಅನ್ನುವಂಥದ್ದು ನನ್ನ ಆಸೆ. ಪಕ್ಷ ಅವರ ಗುಣ, ಅವರ ಸಿದ್ಧಾಂತ, ಅವರ ಒಂದು ಗುರುಗಳನ್ನು ನೋಡಿ ಜನಗಳ ಅವರಿಗೆ ಆಯ್ಕೆ ಮಾಡ್ತಾರೆ, ಅವರಿಗೆ ಪ್ರೀತಿ ಮಾಡ್ತಾರೆ ಅಂತೇಳಿ ಅವರಿಗೆ ಒಂದು ವಕ್ಫ್ ಬೋರ್ಡ್ ಸ್ಥಾನದಲ್ಲಿ ವಕ್ಫ್ ಚೇರ್ಮನ್ ಆಗಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಆರ್ ಕೆ ಸರ್ದಾರ್ ಸಾಹೇಬ್ ಇದ್ದಾರೆ. ಅವ್ರದ್ದು ಒಂದು ಸಾಧನೆ ಇದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಏನಪ್ಪ ಅಂದರೆ ಅದು ಸಾಧನೆ, ಶಾಂತಿ ಎಲ್ಲರಿಗೆ ತಗೊಂಡು ಹೋಗಬೇಕು. ಎಲ್ಲ ಜಾತಿಯವರಿಗೂ ಅವರು ಪ್ರೀತಿ ಮಾಡ್ತಾರೆ, ಎಲ್ಲರಿಗೂ ಅವರು ಸಹಕರಿಸ್ತಾರೆ. ಯಾವುದೇ ರೀತಿಯಲ್ಲಿ ಜನಗಳಲ್ಲಿ ಅವರು ವಿಶ್ವಾಸದಾಗಿದೆ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇಂಥ ನಾಯಕರು ಇದ್ದರೂ ಕೂಡ ಅವರು ಗಮನಕ್ಕೆ ಬರ್ತಿಲ್ಲ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಇವತ್ತು ಸಂದೇಶ ಕೊಡ್ತಾ ಇದ್ದೀನಿ ಮುಸ್ಲಿಂ ಬಂದವರ ಕಡೆಯಿಂದ, ಈ ಕಡೆ ಗಮನ ಕೊಡಿ. ಚಿತ್ರದುರ್ಗ ಜಿಲ್ಲೆ ಕಡೆ ಆರ್ ಕೆ ಸರ್ದಾರ್ ಸಾಹೇಬರು ನಿಮ್ಮ ಆತ್ಮೀಯರು ಅಂತ ನೀವು ಹೇಳ್ತೀರಾ, ಬರೀ ಬಾಯಿಂದ ಹೇಳಿದ್ರೆ ಅಲ್ಲ, ನೀವು ಅವ್ರಿಗೆ ಅದ್ರ ತರ್ಕ ಒಂದು ಗಮನ, ಅವರಿಗೆ ಒಂದು ತಕ್ಕಂಥ ಅವ್ರಿಗೆ ಒಂದು ಸ್ಥಾನ ಕೊಡಬೇಕು ಅಂತೇಳಿ ನಾವೆಲ್ಲ ಮುಸ್ಲಿಂ ಬಾಂಧವರ ಕಡೆಯಿಂದ, ಮುಖಂಡರ ಕಡೆಯಿಂದ ಒಂದು ಮನವಿ ಮಾಡ್ಕೊಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಒಳ್ಳೆ ಗುರುಗಳು ಆಯ್ಕೆ ಆಗಿದ್ದಾರೆ. ಕಳ್ಳರಿಗೆ ತೀರ್ಮಾನ ಬಂದಿಲ್ಲ, ಒಳ್ಳೆ ಗುರುಗಳಿಗೆ ತೀರ್ಮಾನ ಆಗಿ ದೇವರು ಇವತ್ತು ಇದು ಕೊಟ್ಟಿದ್ದಾನೆ. ಅಲಿಬಾಬಾ ಅವರಿಗೆ ಇವತ್ತು ಆಯ್ಕೆ ಮಾಡಿದ್ದಾರೆ. ನಮ್ಗೆ ಭಾಳ ಸಂತೋಷ. ಆರ್ ಕೆ ಸರ್ದಾರ್ ಅವರು ನಮಗೆಲ್ಲ ಪೂರ್ತಿ ಹುಡುಗರಿಗೆಲ್ಲ ಒಂದು ಬೆಂಬಲ ಕೊಟ್ಕೊಂಡು ಮೊದಲಿಂದನೂ, ಆಮೇಲೆ ಅಲಿಬಾಬಾ ಪರವಾಗಿ ಇವರು ಕೆಲಸ ಮಾಡಿದ್ದಾರೆ ಅಂತ ನಾನು ನಂಬ್ತಿದ್ದೀನಿ. ಎಲ್ಲ ಭಾಳ ಒಳ್ಳೆ ಕೆಲಸ ಆಗ್ತವೆ ಮುಂದಿನ ದಿನಗಳಲ್ಲಿ. ಒಳ್ಳೆ ಕೆಲಸ ಅಂದರೆ ಒಬ್ಬಡಿಂದ ಏನೇನು ಇದ್ದಾವೆ ಎಲ್ಲ ಒಳ್ಳೆ ಕೆಲಸ ಆಗ್ತವೆ. ಬರೇ ದುಡ್ಡು ಹೊಡೆಯೋದು ಮತ್ತು ಅದು ಎಲ್ಲ ನಡೀತಿತ್ತು. ಇವಾಗ ಒಳ್ಳೆ ಕೆಲಸ ಆಗ್ತವೆ ಅಂತ ನಂಬಿದ್ದೀನಿ. ಕರ್ನಾಟಕದಲ್ಲಿ ಒಂದು ಇವಾಗ ಒಳ್ಳೆ ಕೆಲಸ ಆಗೈತೆ. ಒಬ್ಬರು ಚೇರ್ಮನ್ ಆಗಿ ನಮ್ಮ ಸಜ್ಜಾದೆ ಅಲಿಬಾಬಾ ಅಂತ ಹೇಳಿ ಅವರು ಇಡೀ ಕರ್ನಾಟಕದ ಒಬ್ಬರು ಚೇರ್ಮನ್ ಆಗಿ ಇವತ್ತು ಸ್ವೀಕಾರ ಮಾಡಿದ್ದಾರೆ, ಗೆದ್ದಿದ್ದಾರೆ. ಒಳ್ಳೆ ಕೆಲಸ ನಮ್ಮ ಇಡೀ ಕರ್ನಾಟಕದಲ್ಲಿ ಒಳ್ಳೆ ಕೆಲಸ, ಈ ಒಗ್ಗೂಡಿನ ಕೆಲಸ ಒಳ್ಳೇದಾಗ್ತದೆ ಅಂತ ಹೇಳಿ ನಾವು ನಂಬಿದ್ದೀವಿ. ನಾವು ಇಲ್ಲಿ ಚಿತ್ರದುರ್ಗದಿಂದ ನಾವು ಮಾತಾಡ್ತಿರೋದು. ಇದು ಒಗ್ಗೂಡು ಚೇರ್ಮನ್ ಆಗಿ ಮೊದಲೇ ಇದ್ದರು ಒಬ್ಬರು, ಅವರೆಲ್ಲ ಸರ್ವೇನೆಸ್ ಆಗಿ ಇವರು ಒಗ್ಗೂಡು ಚೇರ್ಮನ್ ಆಗಿ ನಮ್ಮ ಸಜ್ಜಾದೆ ಆಯ್ಕೆ ಆಗಿದ್ದಾರೆ. ನಮ್ಗೆ ಬಹಳ ಖುಷಿ ತರದ ಸಂದೇಶ ಇವತ್ತು. ಅದಕ್ಕೋಸ್ಕರ ನಾವು ಇಲ್ಲಿ ದುರ್ಗಗೆ ಬಹಳ ಖುಷಿ ವಾತಾವರಣ ಮಾಡ್ತೀವಿ. ಚಿತ್ರದುರ್ಗದಲ್ಲಿ ನಮ್ಗೆ ಬಹಳ ಒಳ್ಳೆ ಖುಷಿ ತಂದೈತೆ ಇವತ್ತು.